ಹಿಂಗೆ ನಾವು ಎಲಿವೇಟೆಡ್ ಕಾರಿಡಾರ್ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡಿದ್ವಿ. ಯಾಕೆಂದ್ರೆ ವಿಧಿನೇ ಇಲ್ಲ, ಟ್ರಾಫಿಕ್ ಈಸಿ ಆಗಬೇಕು. ಅದಕ್ಕೆ ಒಂದು ದೊಡ್ಡ ಸುಮಾರು 109 ಕಿಲೋಮೀಟರ್ ಎಲಿವೇಟೆಡ್ ಕಾರಿಡಾರ್ಗೆ ಪ್ಲಾನ್ ಮಾಡಿ ಅದು ಕೂಡ ಈಗ ಬರ್ತಾ ಇದೆ, ಪ್ರಾಜೆಕ್ಟ್ ಬರ್ತಾ ಇದೆ. ಬಫರ್ ರೋಡ್ ವಿಚಾರ, ಹೊಸ ರೋಡ್ ಆಡ್ ಮಾಡಲಿಲ್ಲ, ಹೆಂಗ್ ರೋಡ್ ಆಡ್ ಮಾಡೋದು? ಸೊ ಈ ನಾಲೆಗಳ ಪಕ್ಕ ಇತ್ತು, ಅದಕ್ಕೆ ಸಂಚಾರಿತ ಅಂತ ಅಂದ್ಬಿಟ್ಟು ಒಂದು 300 ಕಿಲೋಮೀಟರ್ ಐಡೆಂಟಿಫೈ ಮಾಡಿದೆ. ಪಾಪ ಐ ಶುಡ್ ಥ್ಯಾಂಕ್ ದಿ ಮಿಲಿಟರಿ ಪೀಪಲ್, ಅವರು ಒಂದಷ್ಟು ಜಾಗ ಬಿಟ್ಕೊಟ್ಟಿದ್ದಾರೆ. ಅಲ್ಲಿ ಆ ಕೆನಲ್ ಪಕ್ಕ ಇದ್ಕೊಂಡು ಆ ಹೊಸ ರೋಡ್ನ ಏರ್ಪೋರ್ಟ್ ಆದ್ಮೇಲೆ ಹಳೆ ಏರ್ಪೋರ್ಟ್ ಪಕ್ಕದಲ್ಲೇ ಮಾಡಿ ಅಲ್ಲೊಂದು ಹೋಗ್ತಾ ಇದೆ. ತಿರ್ಗಾ ಇಲ್ಲಿ ತಣಿಸಂದ್ರ ಒಂದು ಹೋಗ್ತಾ ಇದೆ. ರಾಜರಾಜೇಶ್ವರಿ ಕ್ಷೇತ್ರದಲ್ಲಿ ಒಂದು ಐಡೆಂಟಿಫೈ ಮಾಡಿದ್ವಿ. ಹಿಂಗೆ ಒಟ್ಟು ಒಂದು 300 ಕಿಲೋಮೀಟರ್ ಮಾಡಿ ಅದಕ್ಕೊಂದು 3,000 ಕೋಟಿ ರೂಪಾಯಿ ಅಷ್ಟು ಪ್ಲಾನ್ ಹಾಕೊಂಡಿದೀವಿ ಹೊಸ ರೋಡ್ ಕ್ರಿಯೇಟ್ ಮಾಡಕ್ಕೆ. ಈಗ ಸದ್ಯಕ್ಕೆ ಒಂದು 300 ಕೋಟಿ ಮಾತ್ರ ಇಟ್ಟಿದೀವಿ. ಅದಕ್ಕೆ ದುಡ್ಡು ಕೊಡಕ್ ಆಗಲ್ಲ, ಅಕ್ವಿಷನ್ ಮಾಡಕ್ಕಲ್ಲ, TDR ಕೊಡಬೇಕು. ಅವ್ರದ್ದೇನೋ ಲೆಕ್ಕಾಚಾರ ಇದೆ, ಅದಕ್ಕೆ ರಿಪ್ಲೈ ಬರ್ತೇನೆ. ಆಮೇಲೆ ಮೊನ್ನೆ ಹಿಂದೆ ಜಯನಗರ ಕಡೆ ಡಬಲ್ ಡೆಕ್ಕರ್ ಅಂತ ಮಾಡಿದ್ರು. ನಾನು ಪ್ರೈಮ್ ಮಿನಿಸ್ಟರ್ ತೋರಿಸ್ತಿದ್ದೇನೆ. ಐ ಆಸ್ಕ್ಡ್ ಹಿಮ್ ಟು ಸಿ ದಟ್ ಮಾಡಲ್. ಐ ಥಿಂಕ್ ಅಶೋಕ್ ಇದ್ರು ಏನೋ ಗೊತ್ತಿಲ್ಲ ನನಗೆ. ನೋಡಿ, ಇಲ್ಲೇ ಇದೆ ಫೋಟೋ, ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇರೋ ಫೋಟೋ. ಈ ಸೆಡ್ ಈ ಅಗ್ರೀಡ್ ಟು ಮೀ. ಇವರು ಚೆನ್ನಾಗಿ ಮಾಡಿದ್ದಾರೆ ನಮ್ಮ ನಾಗ್ಪುರಲ್ಲಿ. ನೋಡಿಯಪ್ಪ, ತೋರಿಸಿ ಅದನ್ನ. ಈ ಅಗ್ರೀಡ್ ಟು ಇಟ್. ಸೊ ಅದನ್ನ ಮಾಡಬೇಕೇನೆ, ಅದು ಬೆಂಗಳೂರು ಫುಲ್ ಮಾಡ್ಬಿಡ್ಬೇಕಾಯ್ತು ನಮ್ಮ ಮೊದಲೇ. ವಿ ಟುಕ್ ಎ ಲೇಟರ್ ಡಿಸಿಷನ್. ಈಗ ನಾನು ಅದ್ರ ಬಗ್ಗೆ ಸುಮಾರು ಹೆಚ್ಚು ಕಮ್ಮಿ ಹೊರಟಿದ್ದೀನಿ. ಒಂದು 40 ಕಿಲೋಮೀಟರ್ ಆಡ್ ಮಾಡಿದ್ದೀನಿ. ಅದು ಸೇರಿಸಿದ್ರೆ ಒಂದು 50 ಕಿಲೋಮೀಟರ್ ಆಗ್ತದೆ. 9,000 ಕೋಟಿ ಇದೆ. ಒಂದು ಟೆಕ್ನಿಕಲ್ ರಿಪೋರ್ಟ್ಗೋಸ್ಕರ ಕಾಯ್ತಾ ಇದ್ದಾರೆ ಅಷ್ಟೇ. ಸೊ ಅದು ಟೆಂಡ್. ಯಾಕೆಂದ್ರೆ ಕೆಳಗಡೆ ಇದನ್ನು ಹೋಗೋದು, ಡಬಲ್ ಡೆಕ್ ಇದು ಬಸ್ ಹೋಗೋದು 4 ಲೈನು, ಅದಾದ್ಮೇಲೆ ಮೇಲ್ ಮೆಟ್ರೋ ಹೋಗೋದು, ಆ ರೀತಿ ಮಾಡಿದ್ವಿ. 50-50 ಶೇರಿಂಗ್. ಬೆಂಗಳೂರು ಸಿಟಿಯವರು ಮೆಟ್ರೋರ್ ಅರ್ಧ, ಕಾರ್ಪೊರೇಷನ್ ಅರ್ಧ ದುಡ್ಡು. ಇಬ್ರು ಒಬ್ರೇ ಕೊಡಕ್ಕಾಗಲ್ಲ ಅಂತೇಳಿ ಇಬ್ರಿಗೂ ಶೇರ್, ಯಾಕೆಂದ್ರೆ ಗೌರ್ಮೆಂಟ್ ಲ್ಯಾಂಡ್ ಅಲ್ಲಿ ಮಾಡ್ತಾ ಇದ್ರಲ್ಲ, ಸೊ ಇಬ್ರು ಶೇರ್ ಮಾಡಿ ಅಂತ ಅಂದ್ಬಿಟ್ಟು ಅವ್ರಿಬ್ರಿಗೂ ತೀರ್ಮಾನ ಮಾಡಿದ್ವಿ. ಸೊ ಹಿಂಗೆ ಬೆಂಗಳೂರು ನಗರನ ಒಂದು ವರ್ಲ್ಡ್ ಕ್ಲಾಸ್ ಸ್ಟ್ಯಾಂಡರ್ಡ್ಗೆ ತೆಗೆದುಕೊಂಡು ಹೋಗ್ಬೇಕು ಅಂತೇಳಿ ಪ್ಲಾನ್ ಮಾಡಿ ಅಪ್ಗ್ರೇಡ್ ಮಾಡಲಿಕ್ಕೆ ಈಗಾಗಲೇ ನಾವು ಬೇಕಾದಷ್ಟು ಕಾರ್ಯಕ್ರಮ ರೂಪಿಸಿ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಅಷ್ಟು ಮೆಟ್ರೋ ಇರ್ಬೋದು, ಬೇರೆ ಬೇರೆ 350 ಕಿಲೋಮೀಟರ್ ಅಷ್ಟು ಮೆಟ್ರೋ ಒಟ್ಟು ಸೇರಿ ಇನ್ನೊಂದು ನೆಕ್ಸ್ಟ್ 2-3 ಇಯರ್ಸ್ಗೆ ಏರ್ಪೋರ್ಟ್ ವರೆಗೂ ನೋಡಿ ಆಗ್ತಾ ಇದೆ. ಸೊ ಹಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇವತ್ತು ಮಾಡ್ಕೊಂಡು ನಾವು ಬಂದಿದ್ದೀವಿ ಅಧ್ಯಕ್ಷರೇ. ಸೊ ಹಂಗೆ